ಎಲ್ಲಿ ಪ್ರಿಯಾನೇ ಕಾಣ್ತಾ ಇಲ್ಲ? ರೆಡಿ ಆಗ್ತಿದ್ದಾಳೆ ಶೋಭಾ, ಇನ್ನೇನು ಬಂದ್ಬಿಡ್ತಾಳೆ. ಸದ್ಯ ನೀವಿಬ್ರು ದಂಪತಿಗಳು ಬಂದ್ರಲ್ಲ, ನಮಗೆ ತುಂಬಾ ಸಂತೋಷ. ಎಲ್ಲಿ ನೀವಿಬ್ರು ಮಿಸ್ ಆಗ್ಬಿಡ್ತೀರೋ ಅಂದ್ಕೊಂಡಿದ್ವಿ. ಅಲ್ಲ ಮೋಹನ್, ನೀನು ನಿನ್ನ ಮಗಳ ಎಂಗೇಜ್ಮೆಂಟ್ಗೆ ನಮ್ಮನ್ನು ಕರೆಯೋದು ಹೆಚ್ಚೋ ನಾವು ಬರೋದು ಹೆಚ್ಚೋ ಹೇಳು. ಥ್ಯಾಂಕ್ಸ್ ವಸಂತ್. ನೋಡಪ್ಪ, ಎಂಗೇಜ್ಮೆಂಟು ಭಾಳ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ನೀವು ನನ್ನ ಪ್ರಾಣ ಉಳಿಸ್ತೋರು, ಅದಕ್ಕೆ ನಿಮಗೆ ಸ್ಪೆಷಲ್ ಇನ್ವಿಟೇಷನ್. ಥ್ಯಾಂಕ್ ಯು. ಮೀನಾ, ಇವ್ರನ್ನ ಒಳಗೆ ಕರ್ಕೊಂಡು ಹೋಗು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ದೇವರಾಜ, ನನ್ನ ಮಗಳ ಎಂಗೇಜ್ಮೆಂಟ್ಗೂ ಯೂನಿಫಾರ್ಮ್ ಹಾಕೊಂಡೇ ಬರಬೇಕಾ ನೀನು? ಒಂದು ಒಳ್ಳೆ ಪಂಚೆ ಡುಬ್ಬ ಹಾಕೊಂಡ್ಬರಕ್ಕೆ ಆಗ್ತಿರ್ಲ್ವೇನೋ ನಿನಗೆ? ಅರೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಇದೆಯಲ್ಲೋ? ಅಷ್ಟು ಸೀರಿಯಸ್ ಆಗಿ ಯಾರು ಹುಡುಕ್ತಾ ಇದೆಯಾ? ಸರ್, ಪ್ರಿಯಾ ಎಲ್ಲಿ? ಪ್ರಿಯಾ ಅಷ್ಟು ಸುಲಭವಾಗಿ ನಿನ್ನ ಕಣ್ಣಿಗೆ ಬಿದ್ದುಬಿಡ್ತಾಳ? ನೋಡೋಣ, ಪೊಲೀಸ್ ಬುದ್ಧಿ ಉಪಯೋಗಿಸಿ ಹುಡುಕು. ಸರ್, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಪ್ರಿಯಾ ಎಲ್ಲಿ ಹೇಳಿ. ಯಾಕಪ್ಪ, ಯಾಕೋ ಅಷ್ಟು ಸೀರಿಯಸ್ ಆಗಿದೆಯಾ? ಏನಾಯ್ತು? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಓಕೆ, ಇಲ್ಲೇ ಇರ್ತೀಯಲ್ಲೋ. ಎಂಗೇಜ್ಮೆಂಟ್ ಮುಗಿದ ಮೇಲೆ ಮಾತಾಡಿದ್ರಾಯ್ತು. ಇಲ್ಲ ಸರ್, ನಾನು ಈಗಲೇ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಯಾಕೆ ದೇವರಾಜ್, ಅಷ್ಟೊಂದು ಅರ್ಜೆಂಟಾ? ಏನು ವಿಷಯ? ಸರ್, ಇಲ್ಲಿ ಬೇಡ, ನಡೀರಿ ಒಳಗಡೆ ಹೋಗಿ ಮಾತಾಡೋಣ. ಬಾ. ದೇವರಾಜ್, ಯಾಕೆ ಪ್ರಿಯಾ ಪ್ರಿಯಾ ಅಂತ ಕೇಳ್ತಿದ್ಯಾ? ಯು ಆರ್ ಲುಕಿಂಗ್ ವೆರಿ ಸೀರಿಯಸ್. ಏನಾಯ್ತು? ಸರ್, ಪ್ರಿಯಾ ಒಂದು ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾಳೆ. ಏನು, ಆಕ್ಸಿಡೆಂಟಾ? ಹೌದು ಸರ್, ಆ ವ್ಯಕ್ತಿ ಸತ್ತು ಹೋದ್ರು. IPC 279 and 304A ಪ್ರಕಾರ ಕೇಸ್ ಬುಕ್ ಮಾಡಬೇಕು. ಹಿಟ್ ಅಂಡ್ ರನ್ ಆದ್ರಿಂದ ಮೋಟಾರ್ ವೆಹಿಕಲ್ ಆಕ್ಟ್ 134 ಅಡಿ ಕೂಡ ಪನಿಷಬಲ್. ಸೊ ಪ್ರಿಯಾ ಮೇಲೆ ಆಕ್ಷನ್ ತಗೊಳ್ಳದೆ ಬೇರೆ ದಾರಿ ಇಲ್ಲ. ಅಂದ್ರೆ ಎನ್ಕ್ವೈರಿ, ಆಮೇಲೆ ಕಸ್ಟಡಿಗೂ ತೆಗಬೇಕಾಗ್ಬೋದು. ಇವತ್ತು ಅವಳ ಎಂಗೇಜ್ಮೆಂಟು, ಎಲ್ಲರೂ ಮುಂದೆ ಅವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರೆ ಮಾನ ಮರ್ಯಾದೆ ಗತಿ ಏನು? ಅಂದ್ರೆ ಅವಳ ಫ್ಯೂಚರ್ ಏನಾಗಲ್ಲ ದೇವರಾಜ್? ನೋ, ಇಟ್ಸ್ ಇಂಪಾಸಿಬಲ್. ನಾನು ಇದಕ್ಕೆ ಅವಕಾಶ ಕೊಡಲ್ಲ. ಸರ್, ಪ್ರಿಯಾನೇ ಆಕ್ಸಿಡೆಂಟ್ ಮಾಡಿರೋದು ಅನ್ನೋದು ಮೇಲ್ನೋಟಕ್ಕೆ ಪ್ರೂವ್ ಆಗಿದೆ. ನನ್ನ ಡ್ಯೂಟಿ ನಾನು ಮಾಡಲೇಬೇಕು ಸರ್. ಟು ಹೆಲ್ ವಿತ್ ಯುವರ್ ಡ್ಯೂಟಿ. ಏನು ಮಹಾ ಡ್ಯೂಟಿ ನಿಮ್ದು? ನಾನು ಕಂಡಿದ್ದೀನಿ. ದಿನ ಸಾವಿರಾರು ಹಿಟ್ ಅಂಡ್ ರನ್ ಕೇಸ್ ಆಗ್ತಾ ಇರುತ್ತೆ ಬೆಂಗಳೂರಲ್ಲಿ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಆರೋಪಿಗಳನ್ನ ಕೋರ್ಟ್ ಮುಂದೆ ನಿಲ್ಲಿಸ್ತಿದ್ದೀರಾ? ಅಕ್ಯೂಸ್ಡ್ ಕಣ್ ಮುಂದೆ ಇದ್ದು ಎವಿಡೆನ್ಸ್ ಇರುವಾಗ ನಾನು ಪ್ರೊಟೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ದೇವರಾಜ್, ಪೊಲೀಸ್ ಕಾರ್ಯವೈಖರಿ ಬಗ್ಗೆ ನನಗೆ ಪಾಠ ಮಾಡೋದು ಬರಬೇಡ. ದುಡ್ಡು, ಪೊಲಿಟಿಕಲ್ ಪ್ರೆಷರಿಂದ ಜಡ್ಜ್ಗಳನ್ನೇ ಕೊಂಡ್ಕೋತಿದ್ದಾರೆ. ದುಡ್ಡಿದ್ರೆ ಚಂಚಲ್ಗಢದಲ್ಲೂ ಪವಾಡ ನಡೆಯುತ್ತೆ. ನೋಡು, ಈ ಕೇಸ್ ಮುಚ್ಚಾಕೋದಕ್ಕೆ ಎಷ್ಟು ದುಡ್ಡು ಬೇಕು ಕೊಡ್ತೀನಿ. ಏನ್ ಸರ್ ನೀವು ಹೀಗೆ ಮಾತಾಡ್ತಿದ್ದೀರಿ? ಮತ್ತೆ ನೀನು ಇಷ್ಟು ಹಾರ್ಡ್ ಕೋರಾಗಿ ಮಾತಾಡ್ತಿದ್ಯಾ? ನಿನ್ಗೇನಾದರೂ ಹ್ಯುಮ್ಯಾನಿಟಿ ಇದೆನಯ್ಯ? ಅಲ್ಲ, ಇವತ್ತು ನಮ್ಮ ಪ್ರಿಯಾನ ಎಂಗೇಜ್ಮೆಂಟ್ ಅಂತ ಗೊತ್ತಿತ್ತು, ಅವಳ ಮೇಲೆ ನಿಂಗೆ ಸಿಂಪತಿ ಬರ್ತಿಲ್ಲ? ಕಮಾನ್ ದೇವರಾಜ್, ಆ ಸತ್ತೋದ್ರ ಬೆಲೆ ಎಷ್ಟು ಹೇಳು? ಹೇಳು. ಸರ್, ಯಾರ ಪ್ರಾಣಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಗೊತ್ತಿತ್ತು ನೀವು ಹೀಗೆ ಮಾತಾಡ್ತಿದ್ದೀರಲ್ಲ. ಸತ್ತು ಹೋಗಿರೋ ವ್ಯಕ್ತಿ ಯಾರು ಗೊತ್ತಾ ಸರ್? ಯಾರೋ? ಬೇರೆ ಯಾರು ಅಲ್ಲ ಸರ್, ನಿಮ್ಮ ಮಗುನ ಹುಡುಕ್ಬೇಕು ಅಂತ ಪ್ರಯತ್ನಿಸ್ತಿದ್ದಲ್ಲ ಕನಕ, ಅವಳಪ್ಪ ಸರ್. ಕನಕನ ಅಪ್ಪನ? ವೆರಿ ಬ್ಯಾಡ್,
ವೆರಿ ಅನ್ಫಾರ್ಚುನೇಟ್. ದೇವರಾಜ್, ಮತ್ತಿನ್ನೇನು, ನಮಗೆ ಗೊತ್ತಿರೋ ಹುಡುಗಿನೇ ತಾನೆ. ನೋಡು, ಅವ್ರ ಕುಟುಂಬಕ್ಕೆ ಎಷ್ಟು ಬೇಕಾದರೂ ಹಣ ಕೊಡ್ತೀನಿ. ನನ್ನ ಮಗಳ ಮೇಲಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳು ಪ್ಲೀಸ್. ಏನ್ ಸರ್ ನೀವು ಕನಕನ್ನ ಕೊಂಡ್ಕೊಳ್ಳೋ ಥರ ಮಾತಾಡ್ತಿದ್ದೀರಾ? ಅವಳು ಹಾಗೆ ದುಡ್ಡಿಗೆ ಹಾಸಿ ಪಡೋ ಹುಡುಗಿ ಅಲ್ಲ ಸರ್. ಹೆಸರಿಗೆ ತಕ್ಕ ಹಾಗೆ ಅಪ್ಪಟ ಅಪರಂಜಿ ಚಿನ್ನ ಸರ್, ಅಪ್ಪಟ ಅಪರಂಜಿ ಚಿನ್ನ. ಸತ್ತಿರೋದು ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅವರಪ್ಪ. ಕಾರು ಪ್ರಿಯನು ಅಂತ ಗೊತ್ತಾಗಿದೆ, ಕಾನೂನು ಕ್ರಮ ತಗೊಳ್ಳಿ ಅಂತ ಒಂದೇ ಸ್ವಲ್ಪ ಫೋರ್ಸ್ ಮಾಡ್ತಿದ್ದಾಳೆ. ಹೇಳಮ್ಮಕ್ಕಂತ. ಸರ್, ಏನಾಯ್ತು? ಪ್ರಿಯಾಂಕಾ ಅವ್ರನ್ನ ಅರೆಸ್ಟ್ ಮಾಡಿದ್ರಾ? ಯಾಕೆ ಸರ್ ಏನು ಮಾತಾಡ್ತಿಲ್ಲ? ಪ್ರಿಯಾಂಕಾ ಅವ್ರನ್ನ ಕಸ್ಟಡಿಗೆ ತಗೊಂಡ್ರಾ ಅಂತ ಕೇಳ್ತಿದ್ದೀನಿ. ಕನಕ, ನಾನು ಸ್ವಲ್ಪ CM ಫಂಕ್ಷನಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ನೋಡಿದ್ರಿ ಸರ್, ಅವಳದೇ ಫೋನ್. ಪ್ರಿಯಾನ ಅರೆಸ್ಟ್ ಮಾಡಿದ್ರ ಅಂತ ಕೇಳ್ತಿದ್ದಾಳೆ. ಅವಳೇನು DC-ನ, SP-ನ, ಕಮಿಷನರ, ಹೋಮ್ ಮಿನಿಸ್ಟರ? ಏನು ಮಾತಾಡ್ತೀಯ ನೀನು? ಆ ಚೋಟದ್ದು ಹುಡುಗಿ ಹೇಳಿದ್ಲು, ಇವನು ಅರೆಸ್ಟ್ ಮಾಡಕ್ ಬಂದ್ಬಿಟ್ಟ. ನೋಡು, ಏನಾದರೂ ಮಾಡಿ ಕನ್ವಿನ್ಸ್ ಮಾಡು ಪ್ಲೀಸ್. ಅದು ಸಾಧ್ಯನೇ ಇಲ್ಲ ಸರ್. ಆಕ್ಸಿಡೆಂಟ್ ಆದ ತಕ್ಷಣ ಪ್ರಿಯಾ ರಾಜಣ್ಣನ ಹಾಸ್ಪಿಟಲೈಸ್ ಮಾಡಬಹುದಿತ್ತು. ಅಷ್ಟು ಹ್ಯುಮ್ಯಾನಿಟಿ ತೋರಿಸಿದ್ರೆ ಕನಕ ಇಷ್ಟು ಪಟ್ಟು ಹಿಡಿತಿರ್ಲಿಲ್ವೇನೋ? ಯಾರದ್ದೋ ಕೇಸಿಗೆ ಒದ್ದಾಡೋ ಕನಕ ಸ್ವಂತ ಅವ್ರ ಅಪ್ಪನ ಬೀದಿ ಸಾಯಿಸೋದನ್ನ ಸುಮ್ಮನೆ ಬಿಟ್ಬಿಡ್ತಾಳ? ಪ್ರಿಯಾದೆ ತಪ್ಪು ಅಂತ ಹೇಗೋ ಹೇಳ್ತೀಯ? ಆ ಹುಚ್ಚನ ಏನೋ ಯೋಚನೆ ಮಾಡ್ತಾ ಅಡ್ಡ ಬಂದಿರ್ಬೋದು, ಇವಳು ಹೊಡೆದಿದ್ದಾಳೆ. ಏನು ತಪ್ಪಿದೆ ಅದರಲ್ಲಿ? ನೋಡು ಪ್ಲೀಸ್, ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಅವಳು ಏನೇ ತಪ್ಪು ಮಾಡಿದ್ರು ನಾನು ನನ್ನ ಮಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಪ್ಲೀಸ್ ನೀನೇನಾದ್ರೂ ಮಾಡು. ದೇವರಾಜ್, ನನ್ನ ಕಂಡೀಷನ್ ಗೊತ್ತಲ್ಲ ನಿನಗೆ. ಈ ಹಾರ್ಟು ಯಾವ ಕ್ಷಣದಲ್ಲಾದ್ರೂ ನಿಂತು ಹೋಗ್ಬೋದು. ನನ್ನ ಪ್ರಾಣ, ನನ್ನ ಮಾನ, ನಮ್ಮ ಪ್ರಿಯನ್ ಫ್ಯೂಚರ್ ನಿನ್ನ ಕೈಲಿದೆ ಕಣ. ನೋಡ, ನಿನಗೆ ನಮ್ಮ ಫ್ಯಾಮಿಲಿ ಮೇಲೆ ಸ್ವಲ್ಪ ಸ್ವಲ್ಪ ಏನಾದರೂ ಗ್ರ್ಯಾಟಿಟ್ಯೂಡ್ ಅನ್ನೋದೇನಾದರೂ ಇದ್ರೆ ಅವಳನ್ನ ಕಾಪಾಡು, ಅವಳನ್ನ ಪ್ರೊಟೆಕ್ಟ್ ಮಾಡು ದೇವರಾಜ್. I know I'm wrong. I can't help it. ಅದೇನು ಮಾಡ್ತೀಯೋ ಮಾಡು. It's left to you. I'm sorry. शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये कल्याणात् बदगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः. ಏನಮ್ಮ ತಾಂಬೂಲ ಬದಲಾಯಿಸ್ಕೋಬೇಕಲ್ಲ, ಎಲ್ಲಿ ಹೋದ್ರು ನಿಮ್ಮ ಯಜಮಾನ್ರು? ಇಲ್ಲೇ ಎಲ್ಲೋ ಇದ್ರಲ್ಲ. ಬೇಗ ಕರೀರಿ, ಆಮೇಲೆ ರಾಹುಕಾಲ ಬಂದ್ಬಿಡುತ್ತೆ. ಸರಿ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ದೇವರಾಜ್, ನಿನ್ನನ್ನೇ ನಂಬಿದ್ದೀನಿ. ನಿಶ್ಚಿತಾರ್ಥ ಸುಗಮವಾಗಿ ಆಗೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಕಣಪ್ಪ. ಓಕೆ ಸರ್, ಬಟ್ ಕನಕ ಸುಮ್ಮನಿರೋ ಹುಡುಗಿ ಅಲ್ಲ. ನೋ ಪ್ರಾಬ್ಲಮ್, ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೋಹನ್, ಇಲ್ಲೇನ್ ಮಾಡ್ತಾ ಇದೀಯಾ? ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ ಮುಹೂರ್ತ ಮೀರೋಗ್ತಾ ಇದೆ ಅಂತ ಪುರೋಹಿತರು ಕರೀತಾ ಇದ್ದಾರೆ. ನಡಿ ಬೇಗ. ಹಾ ದೇವರಾಜ್, ನಡಿ. ನೋಡಿ, ಎರಡೂ ಕುಟುಂಬಗಳಿಗೆ ಒಪ್ಪಿಗೆ ಇದ್ರೆ ನೀವು ತಾಂಬೂಲ ಬದಲಾಯಿಸ್ಕೋಬಹುದು. ತಾಂಬೂಲ ಬದಲಾಯಿಸ್ಕೊಡೋದಕ್ಕೆ ನಮ್ದು ಯಾವ ತಕರಾರು ಇಲ್ಲ. ಆಕಾಶ್, ನೀನೇನಾದ್ರೂ ಮಾತಾಡೋದಿದ್ಯಾ?
ಇಲ್ಲಪ್ಪ. ಏನ್ ಮಾತಾಡ್ತಾನೆ? ಬಾಯ್ ಬಿಟ್ರೆ ಬಣ್ಗೇಡು ಅಂತ ಗೊತ್ತಲ್ಲ. ಆಡಬೇಕಾದ್ದು ತುಂಬ ಬಾಕಿ ಇದೆ, ನಿಧಾನಕ್ಕೆ ತೀರಿಸ್ಕೋತೀನಿ. ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗ ನೀವೆಲ್ಲ ಪರಸ್ಪರ ತಾಂಬೂಲ ಬದಲಾಯಿಸ್ಕೋಬೋದು, ಆಗ್ಬೋದಲ್ವಾ? ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ತದೇವ ದೈವ ಬಲಂ ತದೇವ ಲಕ್ಷ್ಮೀ ಬಲಂ ತೇಂಗ್ರಿಗಂ ಸ್ಮರಾಮಿ. ಆಕಾಶ್, ಈಗ ನೀವಿಬ್ರು ಪರಸ್ಪರ ಉಂಗುರ ಬದಲಾಯಿಸ್ಕೊ. ತಗೋಮ್ಮ. ನಿಲ್ಸಿ. ಇಲ್ಲಿ ಪ್ರಿಯಾಂಕಾ ಯಾರು? ನೋಡಿ, ನಾನು ಮೋಹನ್ ರಾಮ್ ಅಂತ, ಇವಳೇ ನನ್ನ ಮಗಳು ಪ್ರಿಯಾಂಕಾ. ಐ ಆಮ್ ACP ಸುಶೀಲ್ ಕುಮಾರ್. ನಿಮ್ಮ ಮಗಳ ಕಾರಿಗೆ ಸಿಕ್ಕಿ ಒಬ್ಬ ಅಮಾಯಕ ವ್ಯಕ್ತಿ ಸತ್ತೋಗಿದ್ದಾರೆ. ಇದು ನಿಮಗೆ ಗೊತ್ತಾ? ಸರ್, ಅದರ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ. ಕಲ್ಪ್ರಿಟ್ ಯಾರು ಅಂತ ಬೇಗ ಕಂಡು ಹಿಡಿತೀನಿ. ಏನು ಇನ್ವೆಸ್ಟಿಗೇಷನ್ ಮಾಡ್ತೀರಿ ನಿಮ್ಮ ತಲೆ? ಇವ್ರ ಮಗಳು ಆಕ್ಸಿಡೆಂಟ್ ಮಾಡಿದ್ದು ಅನ್ನೋದಕ್ಕೆ ಪ್ರೇಮ ಫೇಸ್ ಎವಿಡೆನ್ಸ್ ಇದೆಯಲ್ಲ, ಸಾಕಷ್ಟು ಸಾಕ್ಷಿ ಪುರಾವೆ ಇದೆ. ಸರ್, ವೆಹಿಕಲ್ ಯಾರ್ದು ಅಂತ ಗೊತ್ತಾಗಿದೆ, ಅಂದರೆ ಅದನ್ನು ಡ್ರೈವ್ ಮಾಡ್ತಿದ್ದವ್ರು ಯಾರು ಅಂತ ಗೊತ್ತಾಗಲಿಲ್ಲ. ಸರ್, ಕಾರು ಪ್ರಿಯಾಂಕಾ ಅವ್ರದ್ದೆ. ಕಾರ್ ನಂಬರ್ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಕಂಪ್ಲೇಂಟ್ನಲ್ಲೇ ಬರ್ತಿದ್ದೀನಲ್ಲ. ಕನಕ, ಕಾರ್ ಅವಳದೇ ಇರ್ಬೋದಮ್ಮ, ಆದರೆ ಅಷ್ಟಕ್ಕೆ ಅವಳನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಕ್ಕಾಗುತ್ತಾ? ಸರ್, ಪ್ರಿಯಾಂಕಾ ಅವ್ರು ಮಾಡ್ತಿರೋ ಆಕ್ಸಿಡೆಂಟ್ ಇದೇ ಮೊದಲಲ್ಲ. ಇದಕ್ಕಿಂತ ಮುಂಚೆ ಬೇಕಾದಷ್ಟು ಆಕ್ಸಿಡೆಂಟ್ಗಳು ಮಾಡಿದ್ದಾರೆ, ಅದಕ್ಕೆ ಹಿಸ್ಟ್ರಿನೇ ಇದೆ. ಅದಕ್ಕೂ ಹೆಚ್ಚಾಗಿ ವೆಹಿಕಲ್ ಯಾರ್ದು ಅಂತ ಗೊತ್ತಿದ್ದು ಅಪರಾಧಿನ ಹಿಡಿಯೋಕೆ ಇಷ್ಟೊಂದು ಮೀನಾಮೇಷ ಮಾಡ್ತಿದ್ದೀರಾ ಅಂದಾಗಲೇ ಗೊತ್ತಾಯ್ತು ಪ್ರಿಯಾಂಕಾ ಅವರೇ ನಮ್ಮ ಅಪ್ಪನ ಸಾಯಿಸಿದ್ದು ಅಂತ. ಸರ್, ನಿಮ್ಮ ಬಗ್ಗೆ ಎಷ್ಟೊಂದು ನಂಬಿಕೆ ಇತ್ತು ನನಗೆ. ಯಾಕೆ ಹೀಗೆ ಮಾಡಿದ್ರಿ ಸರ್? ಯಾಕೆ ಹೀಗೆ ಮಾಡಿದ್ರಿ? ಸತ್ಯ ಶೋಧನೆಯನ್ನ ಮಾಡಬೇಕು ಅಂದರೆ ಸ್ನೇಹ ಸಂಬಂಧನ ಹೊರಗಿಡಬೇಕು ಅಂತ ನೀವೇ ಅಲ್ವಾ ಸರ್ ಹೇಳಿದ್ದು? ಮಿಸ್ಟರ್ ದೇವರಾಜ್, ಒಂದು ನಿಮಿಷ ಬರ್ತೀರಾ? ಲುಕ್ ಮಿಸ್ಟರ್ ದೇವರಾಜ್, ನೀವೊಬ್ಬ ಎಫಿಷಿಯೆಂಟ್ ಆಫೀಸರ್ ಅಂತ ಹೆಸರು ಮಾಡಿದಿರಿ. ಯಾಕೆ ಈ ಕೇಸಲ್ಲಿ ಈಲ್ಡ್ ಆಗಿದ್ದೀರಿ? ಆ ಹುಡುಗಿ ನಿಮ್ಮ ಬಗ್ಗೆ ಎಷ್ಟು ಭರವಸೆ ಇಟ್ಕೊಂಡಿದ್ದಾಳೆ, ಅದನ್ನೆಲ್ಲ ಹಾಳು ಮಾಡ್ಕೊಂಡ್ರಲ್ಲ. ನಿಮಗೂ ಬ್ಲ್ಯಾಕ್ ಮಾರ್ಕು, ಡಿಪಾರ್ಟ್ಮೆಂಟ್ಗೂ ಬ್ಯಾಡ್ ನೇಮ್. ಐ ಆಮ್ ಸಾರಿ ಸರ್,
ಮಿಸ್ಟರ್ ದೇವರಾಜ್, ಈ ಹುಡುಗಿಗೆ ಶೌರ್ಯ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿದವರು ನೀವೇ ಅಲ್ವಾ? ಹೌದು ಸರ್. ಈ ಹುಡುಗಿ ನ್ಯಾಯ ಕೇಳ್ಕೊಂಡು ನನ್ನ ಹತ್ರ ಬರೋ ತನಕ ನೀವೇನ್ರಿ ಮಾಡ್ತಿದ್ರಿ? ಪೊಲೀಸ್ನವ್ರಿಗೆ ಪ್ರಶಸ್ತಿ ಕೊಡಿಸೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ನ್ಯಾಯ ಕೊಡಿಸೋದು ಮುಖ್ಯ. FIR ಪ್ರಕಾರ ಪ್ರಿಯಾನ ಕಸ್ಟಡಿಗೆ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕಾಗತ್ತೆ. ನೋ ಸರ್, ಐ ಒಬೇ ಯುವರ್ ಆರ್ಡರ್ಸ್. ಮಿಸ್ಟರ್ ದೇವರಾಜ್, ಮುಖ ಏನು ನೋಡ್ತೀರಿ? ಟೇಕ್ ಹರ್ ಇನ್ ಟು ಕಸ್ಟಡಿ. ಸರ್, ಇವತ್ತು ನನ್ನ ಮಗಳದ್ದು ಎಂಗೇಜ್ಮೆಂಟು ಸರ್. ಪ್ಲೀಸ್ ಪ್ಲೀಸ್ ಅವಳನ್ನ ಅರೆಸ್ಟ್ ಮಾಡಬೇಡಿ. ಸಾರಿ, ಐ ಆಮ್ ಹೆಲ್ಪ್ಲೆಸ್. ಕನಕ ಈ ಹುಡುಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಈ ಹುಡುಗಿ ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅನಿಸ್ತಾ ಇದೆ. ನಿಮ್ಮ ಮಗಳನ್ನ ಕಸ್ಟಡಿಗೆ ತಗೊಳ್ಳೇಬೇಕು. ಸರ್ ಪ್ಲೀಸ್, ಕಮಿಷನರ್ಗೆ ಫೋನ್ ಮಾಡಿ ಹೇಳ್ತೀವಿ, ದಯವಿಟ್ಟು ಪ್ರಿಯಾನ ಬಿಟ್ಬಿಡಿ. ಕಮಿಷನರ್ಗೆ ಅಲ್ದಿದ್ರೆ DIGಗೆ ಹೇಳಿ. ಮೊದಲು ನನ್ನ ಕರ್ತವ್ಯ ನಾನು ಮಾಡೋದಕ್ಕೆ ಬಿಡಿ, ಇಲ್ಲ ಅಂದರೆ ನಿಮ್ಮ ವಿರುದ್ಧನೂ ಆ್ಯಕ್ಷನ್ ತಗೋಬೇಕಾಗತ್ತೆ. ಸರ್ ಪ್ಲೀಸ್, ದಯವಿಟ್ಟು ನನ್ನ ಮಗಳನ್ನ ಅರೆಸ್ಟ್ ಮಾಡಿಬಿಡಿ ಸರ್. ಈಗ ಇಷ್ಟು ಜನರ ಮುಂದೆ ಈ ಎಂಗೇಜ್ಮೆಂಟ್ ನಿಂತು ಹೋದರೆ ತುಂಬ ದೊಡ್ಡ ಅವಮಾನ ಆಗುತ್ತೆ ಸರ್. ಈ ಸಂಬಂಧ ಅವಳ ಭವಿಷ್ಯ ಎರಡು ಮುರಿದು ಬೀಳುತ್ತೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಅವಳನ್ನ ಅರೆಸ್ಟ್ ಮಾಡಿಬಿಡಿ ಪ್ಲೀಸ್. ನೋಡಿ ಅಮ್ಮ, ಐ ಆಮ್ ಸಾರಿ, ನಾನು ಏನೂ ಮಾಡೋಕ್ಕಾಗೋದಿಲ್ಲ. ಸರ್, ಕನಕ ಕನಕ ದೊಡ್ಡ ಮನ್ಸು ಮಾಡಮ್ಮ, ಪ್ರಿಯಾನ ಅರೆಸ್ಟ್ ಮಾಡೋದು ಬೇಡ ಅಂತ ಹೇಳಮ್ಮ. ನೋಡು, ಅವಳ ಎಂಗೇಜ್ಮೆಂಟ್ ನಡೀತಾ ಇದೆ ಕಡೆ. ನಿನ್ ಕೈ ಮುಗಿತೀನಿ, ಬೇಕಾದ್ರೆ ನಾನು ನಿನ್ ಕಾಲಿಗೆ ಬೀಳ್ತೀನಮ್ಮ. ಹೌದಮ್ಮ ಕನಕ, ವಿಷಯನ ಯಾಕಮ್ಮ ಇಷ್ಟೊಂದು ದೊಡ್ಡದು ಮಾಡ್ತಿದ್ಯಾ? ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಹೇಳು, ಪ್ಲೀಸ್ ಹೇಳು. ಹೇಗೆ ಹೇಳಿ ಅಂಕಲ್? ಎಷ್ಟೋ ವರ್ಷಗಳ ಹಿಂದೆ ಕಳ್ಕೊಂಡಿದ್ದು ನಿಮ್ಮ ಮಗು ಸತ್ತೋಯ್ತು ಅಂತ ಗೊತ್ತಾದಾಗ ನಾನು ಕಣ್ಣೀರು ಹಾಕ್ದೆ. ಆದ್ರೆ ನಿಮ್ಮ ಮಗಳು ನಡು ರಸ್ತೆಲೆ ನಮ್ಮಪ್ಪನ ಕೊಂದ್ಬಿಟ್ರು. ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿಮ್ಮ ಮಗಳಿಗೆ ಶಿಕ್ಷೆ ಆಗ್ಲೇಬೇಕು ಅಂಕಲ್. ಹಿಂದೆ ಎಲ್ಲ ಅವ್ರ ಈ ಥರ ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗಿದ್ದಿದ್ರೆ ಅವ್ರು ಈ ಥರ ತಪ್ಪು ಮತ್ತೆ ಮಾಡ್ತಿರ್ಲಿಲ್ಲ. ಈಗಲಾದ್ರೂ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂಕಲ್, ಆಗ್ಲೇಬೇಕು. ಅಯ್ಯೋ ಬೇಡ ಕನಕ, ಇಷ್ಟೊಂದು ಹಠಕ್ಕೆ ಬಿದ್ದು ನನ್ನ ಮಗಳ ಭವಿಷ್ಯನ ಹಾಳು ಮಾಡಬೇಡಮ್ಮ. ದಯವಿಟ್ಟು ಕರುಣೆ ತೋರ್ಸಮ್ಮ, ಕಂಪ್ಲೇಂಟ್ ವಾಪಸ್ ತಗೊಳಮ್ಮ ಕನಕ. ಇದೇ ಕರುಣೆನ ನಿಮ್ಮ ಮಗಳು ನಮ್ಮ ಅಪ್ಪಂಗೆ ತೋರಿಸಿದ್ರೆ ನಮ್ಮಪ್ಪ ಸಾಯ್ತಿರ್ಲಿಲ್ಲ ಆಂಟಿ. ಅರ್ಧ ಗಂಟೆ ಮುಂಚೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರು, ನಮ್ಮಪ್ಪ ಉಳ್ಕೋತಾ ಇದ್ರು. ಕಾರ್ ನಿಲ್ಲಿಸಿ ಒಂಚೂರು ಕರುಣೆ ಮಾನವೀಯತೆ ತೋರಿಸಿದ್ರೆ ನಮ್ಮನೆ ಸ್ಮಶಾನ ಆಗ್ತಿರ್ಲಿಲ್ಲ, ನಾವೆಲ್ಲರೂ ಅನಾಥರ ಆಗ್ತಿರ್ಲಿಲ್ಲ ಆಂಟಿ. ಈ ಯಾವ ಪಶ್ಚಾತ್ತಾಪನೂ ನಿಮ್ಮ ಮಗಳಿಗಿಲ್ಲ. ಅಲ್ಲಿ ನಮ್ಮಪ್ಪನ ಕಳ್ಕೊಂಡು ನಮ್ಮನೆ ಸ್ಮಶಾನ ಆಗಿದೆ. ಇಲ್ಲಿ ನೀವೆಲ್ಲರೂ ಸಂಭ್ರಮದಲ್ಲಿ ತೇಲಾಡ್ತಿದ್ದೀರಾ ಅಲ್ವಾ? ನನ್ನನ್ನು ಕ್ಷಮಿಸ್ಬಿಡಿ ಆಂಟಿ, ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕಾಗಲ್ಲ. ನಮ್ಮಪ್ಪನಿಗೆ ನಾನು ದ್ರೋಹ ಮಾಡಲ್ಲ ಆಂಟಿ, ನಾನು ದ್ರೋಹ ಮಾಡಲ್ಲ.